ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ದಿ ಅದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೊಂದು ಏನೋ ಅಪ್ಡೇಟ್ ಕೇಳ್ತಾ ಇದ್ದಿದ್ದು ತುಂಬ ಸ್ಟೂಡೆಂಟ್ಸು, ಏನು ಅಪ್ಡೇಟ್ ಇಲ್ಲ, ವೆರಿಫಿನ್ ಸ್ಲಿಪ್ ಬಗ್ಗೆ ಆಯಿತು, ಮತ್ತು ಏನಕ್ಕೆ ಇದೆಲ್ಲ ಅಪ್ಡೇಟ್ ಇಲ್ಲ ಅಂತ ಕೇಳಿದ್ರು. ಈಗ ಒಂದು ಅಪ್ಡೇಟ್ ಆದರೆ ಬಂದಿದೆ. ಏನಪ್ಪ ಅಂದರೆ ಅಂತಿಮ ಸೀಟ್ ಮ್ಯಾಟ್ರಿಕ್ಸ್, ಅಂದರೆ ನಿಮ್ಮ ಇಷ್ಟು ದಿನ ಏನು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ರು ಅದು ಡ್ರಾಫ್ಟ್ ಆಗಿತ್ತು. ಅಂದರೆ ಡ್ರಾಫ್ಟ್ ಅಂದರೆ ಅದು ಟೆಂಪ್ರವರಿ ಆದ ಮ್ಯಾಟ್ರಿಕ್ಸ್ ಆಗಿತ್ತು. ಈಗ ಒಟ್ಟು ಫೈನಲ್ ಆಗಿ ಬಿಟ್ಟಿದ್ದಾರೆ. ಇದೇ ಒಂದು ಸೀಟ್ ಮ್ಯಾಟ್ರಿಕ್ಸು. ಇದರಲ್ಲಿ ಏನು ಸೀಟ್ ಮ್ಯಾಟ್ರಿಕ್ಸಲ್ಲಿ ಏನಿರುತ್ತೆ ಎಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದ್ರು. ನಾನು ಇನ್ನೊಂದು ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ನಿಮಗೆ ವೆರಿಫಿಕೇಷನ್ ಏನಾದರೂ ತೊಂದರೆ ಇತ್ತು ಅಂದರೆ ನಾಳೆ ಒಂದು ಸರಿ ಡೌನ್ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಅದ್ರ ಬಗ್ಗೆ ವರಿಬೇಡ. ಏನೇ ಅಪ್ಡೇಟ್ ಬಂದರೂ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಕೂಡ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಈಗ ಫಸ್ಟ್ ಮೊದಲನೇದಾಗಿ ಅಂತಿಮ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಅಂತಂದರೆ ನಮ್ಮ ಒಂದು KCTಲಿ ಫಸ್ಟ್ ಟ್ಯಾಬ್ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ಅಪ್ಡೇಟ್ ಆದರೆ ಒಂದು ವೆಬ್ಸೈಟಲ್ಲಿ ಕೂಡ ಬಂದಿದೆ. ಬನ್ನಿ ಡೈರೆಕ್ಟಾಗಿ ಕ್ಲಿಕ್ ಮಾಡಿ ನೋಡೋಣ ಏನೇನು ಇದಾಗಿದೆ ಅಂತ. ಮೊದಲನೇದಾಗಿ ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆ ಅವರು ಒಂದು ಅದೇ ಬಿಡಿ ಓದೋದು ಬೇಡ, ಡೈರೆಕ್ಟಾಗಿ ಇವಾಗ ಏನೇನಿರುತ್ತೆ ಇದರಲ್ಲಿ ನಿಮ್ಮದೆಲ್ಲ ಒಂದು ಅನಾಕ್ಸರೀಸು ತುಂಬ ಒಂದು 429 ಪೇಜ್ ಇರೋವಂಥ ಒಂದು ದೊಡ್ಡ PDF ಆದರೆ ಇದೆ. ನಿಮ್ಗೆ ಮೊದಲೇ ಹೇಳ್ದಂಗೆ ನಿಮಗೆ ಟೆಂಪ್ರವರಿ ಅಂದರೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ಏನಿರುತ್ತೆ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ಇದರಲ್ಲಿರುತ್ತೆ. ಬಟ್ ಆದರೆ ಸ್ವಲ್ಪ ಮೊದಲನೇದಾಗಿ ಪ್ರತಿ ಸಾರಿ ನೋಡಿದಾಗೆ ಗೌರ್ಮೆಂಟ್ ಕಾಲೇಜಸ್ ಲೀಸ್ಟ್ ಆದರೆ ಫಸ್ಟ್ ಇರುತ್ತೆ. ಇಡೀ ಆಲ್ ಓವರ್ ಕರ್ನಾಟಕದಲ್ಲಿರುವಂಥ ಎಲ್ಲ ಒಂದು ಇಂಜಿನಿಯರಿಂಗ್ ಕಾಲೇಜಸ್ದು ಇದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಆದರೆ ಆಗಿರುತ್ತೆ. ಜಸ್ಟ್ ಇವಾಗ ಬಿಟ್ಟಿರೋದು ಇಂಜಿನಿಯರ್ದು ಮಾತ್ರ ಆಗಿದೆ. ಮತ್ತು ಬೇರೆ ಒಂದು ಕೋರ್ಸ್ದಾದ್ರೆ ಕೇಳ್ತೀರಾ ನಮ್ಮದು ಇನ್ನೂ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿಲ್ಲ ಅಂತ, ಆದಷ್ಟು ಬೇಗನೆ ಬಿಡ್ತಾರೆ ಬೇರೆ ಒಂದು ಕೋರ್ಸಸ್ದಾದರೆ. ಈಗ ಜಸ್ಟ್ ಬಿಟ್ಟಿರೋದು ಇಂಜಿನಿಯರ್ದು, ಅಂದರೆ ಎಲ್ಲ ಕಾಲೇಜಸ್ ಕಡೆಯಿಂದ ಎಷ್ಟು ಸೀಟ್ ಇದಾವೆ ಅನ್ನೋದು ಕೈಗೆ ಆದರೆ ಡೇಟ್ ಆದರೆ ಸಿಕ್ಕಿದೆ. ಅದನ್ನೇ ಇವಾಗ ನಿಮಗೆ ಮುಂದೆ ಪ್ರೆಸೆಂಟಾಗಿ ಶೋ ಮಾಡ್ತಿದ್ದಾರೆ ಡಿಸ್ಪ್ಲೇ. ಇದು ಆದರೆ ನಿಮಗೆ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಇದ್ರ ಜೊತೆ ಇನ್ನೂ ಒಂದು ಸೀಟ್ ಮ್ಯಾಟ್ರಿಕ್ಸ್ ಆದರೆ ಫೈನಲ್ ಆಗಿಬಿಡ್ತಾರೆ. SC/ST ಅಂದರೆ ಅದು ವರ್ಟಿಕಲ್ ಆರ್ ಜನರಲ್ ಆಗಿರುತ್ತೆ. ಬಟ್ ಇದೇ ಥರ ಇರುತ್ತೆ. ಜಸ್ಟ್ ನಿಮಗೆ ಒಂದು ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಆದರೆ ನೆಕ್ಸ್ಟ್ ಒಂದು PDF ಅಲ್ಲಿ ಬರುತ್ತೆ. ಈಗ ಬನ್ನಿ ಡೈರೆಕ್ಟಾಗಿ ಮೊದಲನೇದಾಗಿ ನೋಡೋಣ. ನಿಮಗೆ ಗೌರ್ಮೆಂಟ್ ಕಾಲೇಜಸ್ ಆದರೆ ಸ್ಟಾರ್ಟಿಂಗಲ್ಲಿ ಶೋ ಆಗುತ್ತೆ. ಯಾಕಂದರೆ ಗೌರ್ಮೆಂಟ್ ಕಾಲೇಜ್ಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ ನಮ್ಮ ಒಂದು KEದಲ್ಲಿ. ಅದಕ್ಕೋಸ್ಕರ ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇದ್ದಾವೆ, ಮತ್ತು ನಿಮ್ಮ KE ಥ್ರೂ ಎಷ್ಟು ಅಡ್ಮಿಷನ್ ಆಗ್ತವೆ, ಮತ್ತು ಎಷ್ಟು ಇಂಟೇಕ್ ಅಂದರೆ ಟೋಟಲ್ ಎಷ್ಟು ಸೀಟ್ಸ್ ಇದ್ದಾವೆ, ಅದರಲ್ಲಿ KEದಲ್ಲಿ ಅಷ್ಟು ಅಡ್ಮಿಷನ್ ಆಗ್ತವೆ, ಮತ್ತು ಅದರಲ್ಲಿ ಹೈದರಾಬಾದ್ ಕರ್ನಾಟಕ ರೂರಲ್ ಆಮೇಲೆ SNQ ಕೋಟಾದಲ್ಲಿ ಎಷ್ಟು ಸೀಟ್ಸ್ ಇದ್ದಾವೆ, ಇದೆಲ್ಲ ನಿಮಗೆ ಅಪ್ಡೇಟ್ಸ್ ಆದರೆ ನೀವು ಈ PDF ನೋಡಿ ಒಂದು ಸರಿ ಗೊತ್ತಾಗುತ್ತೆ. 100% ಐಡಿಯಾ ಆದರೆ ಸಿಗುತ್ತೆ. ಹಾಗೆ ನಿಮಗೆ ಬೇಕಾಗಿರುವಂಥ ಕಾಲೇಜಸ್, ಎಕ್ಸಾಂಪಲ್ ಇವಾಗ ನೀವು ಗೌರ್ಮೆಂಟ್ ಕಾಲೇಜಸಲ್ಲಿ ತುಂಬ ಇದ್ದಾವೆ. ನಿಮಗೆ ಈ ಗೌರ್ಮೆಂಟ್ ಬೇಡ, ನಾನು ಅನಾಕ್ಸರೀಸ್ ಲೈಕ್ ಬೇರೆ ಒಂದು ಕಾಲೇಜಸ್ ಇದ್ದರೆ ಹೋಗ್ತೀನಿ ಅಂದರೆ ನಿಮ್ಮ ಒಂದು ಕಾಲೇಜಸ್ ಯಾವುದು ಇಲ್ಲ ಕೋಡ್ ನೋಡ್ಕೊಳ್ಳಿ. ಇಲ್ಲಾಂದರೆ ತುಂಬಾ ನೋಡಿ ವಾಟ್ಸಪ್ಪಲ್ಲಿ ತುಂಬ ಮೆಸೇಜ್ ಬರ್ತಿದ್ದಾವೆ, ಅದೆಲ್ಲ ನಿಮ್ಮದೇ ಅಂತ ಗೊತ್ತಿರುತ್ತೆ. ಜಸ್ಟ್ ಓಕೆ. ಹಾಗೆ ವಾಟ್ಸಪ್ ಗ್ರೂಪ್ ಕೂಡ ಕೊಟ್ಟಿರ್ತೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಐತಿಲ್ಲ, ಕಮೆಂಟ್ ಬಾಕ್ಸಲ್ಲಿ ಹೋಗಿ ಜಾಯ್ನ್ ಆಗಿ. ಲೈಕ್ ಈಗ ಇನ್ನೊಂದು ಯಾವುದೋ ಒಂದು ಎಕ್ಸಾಂಪಲ್ ನಾನು ಯಾವುದೋ ಒಂದು ಎಕ್ಸಾಂಪಲ್ ಇದೇ ತೊಗೊಂಡಿದ್ದೀನಿ, ಯಾವುದೇ ಗೊತ್ತಿಲ್ಲ ಸಮ್ ಎಕ್ಸಾಮ್ನ ಕಾಲೇಜಲ್ಲಿ. ಈ ಒಂದು ಕಾಲೇಜಸಲ್ಲಿ ಎಷ್ಟು ಸೀಟ್ಸ್ ಇದ್ದಾವೆ, 1380 ಸೀಟ್ಸ್ ಇದ್ದಾವೆ. ಅದರಲ್ಲಿ KE ಥ್ರೂ ಅಡ್ಮಿಷನ್ ಆಗ್ತಿರೋದು ಎಷ್ಟು, 621 ಸೀಟ್ಸು. ಆಮೇಲೆ ಅದರಲ್ಲಿ ನಿಮ್ಮ ಒಂದು ಯಾವ ಕೋರ್ಸ್ಗೆ ಹೋಗ್ತಿದ್ರು ಅದರಲ್ಲಿ ಎಷ್ಟು ಸೀಟ್ಸ್ ಇದ್ದಾವೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗಲ್ಲಿ 160 ಸೀಟ್ಸ್ ಆದರೆ ಇದ್ದಾವೆ. ಆ 162 ಸೀಟ್ಸಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಎಷ್ಟು, ರೂರಲ್ ಕರ್ನಾಟಕಕ್ಕೆ ಎಷ್ಟು, ಆಮೇಲೆ SNQ ಕೋಟಾದಲ್ಲಿ ಎಷ್ಟು, ಕಮ್ಮಡ್ಕಿಯಾದಲ್ಲಿ ಎಷ್ಟು, ಎಲ್ಲ ಒಂದು ನಿಮಗೆ ಸಂಪೂರ್ಣವಾದ ಮಾಹಿತಿ ಆದರೆ ಈ ಒಂದು PDF ಅಲ್ಲಾದರೆ ನಿಮಗೆ ಸಿಗುತ್ತೆ. ಓಕೆನಾ? ಐ ಥಿಂಕ್ ಇದು ಬೆಟರ್. ಇದನ್ನು ಒಂದು ಸರಿ ಹೋಗಿ ಅನಾಲೈಸಿಸ್ ಮಾಡಿ ನಿಮಗೆ ಯಾವ ಕಾಲೇಜಸ್ ಬೇಕು ಅಂದ್ಕೊಂಡಿದ್ದೀರಾ. ಈಗ ಆಲ್ರೆಡಿ ನೀವು ಒಂದು ಲೀಸ್ಟ್ ಮಾಡ್ಕೊಂಡಿರ್ತೀರ ಆಪ್ಷನ್ ಎಂಟ್ರಿಗೋಸ್ಕರ. ಆ ಒಂದು ಲೀಸ್ಟಲ್ಲಿ ಇಷ್ಟು ಸೀಟ್ಸಲ್ಲಿ ನನಗೆ ಈ ಕಟ್ ಆಫಲ್ಲಿ ಈ ಕಾಲೇಜ್ ಸೀಟ್ ಸಿಗ್ಬೋದಾ, ಒಂದು ಸರಿ ಹೋಗಿ ವರ್ಕ್ ಮಾಡಿ ಒಂದು ಸ್ವಲ್ಪ. ಆವಾಗ ನಿಮಗೆ ಜಾಸ್ತಿ ಐಡಿಯಾ ಸಿಗುತ್ತೆ. ಇದರಿಂದ ಆಪ್ಷನ್ ಎಂಟ್ರಿ ಟೈಮಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ. ಓಕೆ. ಮತ್ತು ಪ್ರತಿಯೊಂದು ಕಾಲೇಜಸಲ್ಲಿ ಎಷ್ಟೆಷ್ಟು ಕೋರ್ಸು ಮತ್ತು ಯಾವ ಕೋರ್ಸು ಹೊಸದಾಗಿನ ಕೋರ್ಸಸ್ ಇಂಟ್ರೊಡ್ಯೂಸ್ ಆಗಿದ್ರು ಕೂಡ ನಿಮ್ಗೆ ಅದು ಕೂಡ ನಿಮಗೆ ಮಾಹಿತಿ ತಿಳಿಯುತ್ತೆ. ಈಗ ಹೊಸದಾಗಿ ಒಂದು ಕಾಲೇಜಸಲ್ಲಿ ಒಂದೊಂದು ಕೋರ್ಸ್ ಇರೋಲ್ಲ, ಆ ಒಂದು ಕೋರ್ಸಸ್ ಲೈಕ್ ಈಗ ಒಂದು ಕಾಲೇಜಸಲ್ಲಿ ಹೊಸ ಒಂದು ಕೋರ್ಸ್ ಆ್ಯಡ್ ಆಗಿತ್ತು ಅಂದ್ಕೊಳ್ಳಿ. ನೀವು ಹೋಗಿರುವಂಥ ಕಾಲೇಜಸಲ್ಲಿ ಹೊಸದಾಗಿ ಒಂದು ಕೋರ್ಸ್ ಇರಲ್ಲ, ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ. ಹೊಸದಾಗಿ ಒಂದು ಕೋರ್ಸ್ ಆದರೆ ಆ್ಯಡ್ ಆಗಿರುತ್ತೆ. ಮೋಸ್ಟ್ ಆಫ್ ದಿ ಯಾವುದೇ ಒಂದು ಕಾಲೇಜಸ್ಸಲ್ಲಾದರೆ ಒಂದು ಹೊಸ ಅಂದರೆ ಕಾಲೇಜಸ್ನ ಅಂದರೆ ಇರೋವಂಥ ಕೋರ್ಸಸ್ನ ತೆಗಿಯಲ್ಲ. ಲೈಕ್ ಈಗ ಕಂಪ್ಯೂಟರ್ ಸೈನ್ಸ್ ಇದೆ ಅಂದರೆ ನಾವು ಇನ್ನೊಂದು ಸರಿ ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಬೇಡ ಅಂತ ಯಾವೊಂದು ಕೋರ್ಸ್ನಾದರೆ ಡಿಲೀಟ್ ಮಾಡಲ್ಲ, ಬಟ್ ಇನ್ನೊಂದು ಹೊಸ ಕೋರ್ಸ್ನಾದರೂ ಆ್ಯಡ್ ಮಾಡ್ತಾರೆ. ಆಮೇಲೆ ಇನ್ಕ್ರೀಸ್ ಮಾಡ್ತಾರೆ ಸೀಟ್ಸ್ನ, ಅದು ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ಸ್ಟೂಡೆಂಟ್ಸ್ಗೆ ಎಷ್ಟು ಸೀಟ್ಸ್ ಇನ್ಕ್ರೀಸ್ ಆಗುತ್ತೆ ಅಷ್ಟು ನಿಮಗೆ ಯಾರಿಗೆ ರ್ಯಾಂಕ್ ಚೆನ್ನಾಗಿರಲ್ಲ ಆ ಒಂದು ಸ್ಟೂಡೆಂಟ್ಸ್ಗೆ ಆದರೆ ಸೀಟ್ ಸಿಗುವಂಥ ತುಂಬ ಸಾಧ್ಯತೆಗಳಿರುತ್ತೆ. ಈಗ KEದಲ್ಲಿ ಬಂದಿರುವಂಥ ಅಪ್ಡೇಟ್ ಇದಾಗಿರುತ್ತೆ. ಮುಂದೆ ಏನೇ ಒಂದು ಅಪ್ಡೇಟ್ ಬಂದರು, ಲೈಕ್ ನಿಮ್ಮದು ಒಂದು ವೆರಿಫಿಕೇಷನ್ ಸ್ಲಿಪ್ದಾಯಿತು, ಆಪ್ಷನ್ ಎಂಟ್ರಿದಾಯಿತು, ಮುಂದೆ ಮಾಕ್ ಅಲಾಟ್ಮೆಂಟ್ ಎಲ್ಲ ಪ್ರತಿಯೊಂದು ಮತ್ತು ಸ್ಕಾಲರ್ಶಿಪ್ ಎಲ್ಲ ಒಂದು ಅಪ್ಡೇಟ್ ನಮ್ಮ ಚಾನಲ್ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿತ್ ಜೆನ್ಯೂನ್ ಆಗಿರುವಂಥ ಅಫಿಷಿಯಲ್ಸ್ ಮಾತ್ರ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಡ್ಕೊಳ್ಳಿ. ಮತ್ತು ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಯಾವುದೇ ಒಂದು ಅಪ್ಡೇಟ್ ಬಂದರೂ ನಿಮ್ಗೆ ಅಲ್ಲಿ ತಿಳಿದಿರ್ತವೆ. ಮತ್ತು ಆಪ್ಷನ್ ಎಂಟ್ರಿ ಟೈಮಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಚಾನಲ್. ಬೇಕಾದ್ರೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅಲ್ಲಿ ಇಲ್ಲಿವರೆಗೂ ಗೊತ್ತಾಗಿರುತ್ತೆ ಎಷ್ಟು ಯೂಸ್ ಆಗಿದೆ ಅನ್ನೋದು ಚಾನಲ್. ಅದಕ್ಕೋಸ್ಕರ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ನೋಡ್ಕೊಳ್ಳಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಏನೇ ಒಂದು ಅಪ್ಡೇಟ್ ಬಂದರೂ ಸಿಗ್ತಿರ್ತೀನಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು, ಟಾಟಾ, ಬಾಯ್.